ಈ ಕಾರ್ಯಕ್ರಮದ ಯಶಸ್ಸು ನಿಮ್ಮಿಂದ ಕಾಯಕ ಸಮಾಜದ ಬಂಧುಗಳೇ. ಮಹಾಶರಣರಾಗಿ ರಾಮುಲುರವರು ಬಂದರು, ಮಹಾಶರಣರಾಗಿ ಅಶೋಕ್ ರವರು ಬಂದರು, PC ಮೋಹನ್ ರವರು ಬಂದರು. ವಿಶೇಷವಾಗಿ ನಮ್ಮ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಕುಡಿ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ರವರು ಬಂದು ಮೈಸೂರು ಸಂಸ್ಥಾನದ ಸಮಾಜದ ಕಲ್ಪನೆಯನ್ನು ತಂದರು. ನಮ್ಮ ಎಲ್ಲ ನಾಯಕರುಗಳು ಇವರು ಬಂದರು. ಶ್ರೀವತ್ಸರ್ ಅವರು ಶಾಸಕರಾಗಿ ಬಂದರು, ಪ್ರತಾಪ್ ಸಿಂಹ ಅವರು ಬಂದರು. ಇನ್ನು ಎಲ್ಲ ಅತಿಥಿಗಳು ಬರುವ ಮೂಲಕ ಇವತ್ತು ಈ ಸಮಾಜಗಳಿಗೆ ಒಂದು ರಾಜಕೀಯ ದನಿ ಇದೆ. ಈ ಸಮಾಜಗಳಿಗೆ ಸಮಾನತೆ ಹಕ್ಕು ಕೊಡುವಂತ ಬದ್ಧತೆ ಇದೆ. ಆ ಬದ್ಧತೆಯ ಪ್ರತೀಕವಾಗಿ ಕಾಯಕ ರಕ್ಷಕರಾಗಿ ನಾನು ನಿಲ್ಲುತ್ತೇನೆ ಎಂದು ವಿಜೇಂದ್ರರವರು ಈ ವೇದಿಕೆಗೆ ಬಂದು ನಿಮಗೆ ಅಭಯದ ಮುಂದಿನ ಭವಿಷ್ಯದ ಬೆಳಕಾಗಿ ನಿಂತಿದ್ದಾರೆ. 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವುದಕ್ಕೆ ಕಾಯಕ ಸಮುದಾಯಗಳು ಇಂದು ಮುನ್ನುಡಿಯನ್ನು ಬರೆದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಿಮ್ಮೆಲ್ಲರ ಅಭಿಮಾನ, ನಿಮ್ಮೆಲ್ಲರ ವಿಶ್ವಾಸ, ನಿಮ್ಮೆಲ್ಲರ ಪ್ರೀತಿ ಇದೇ ರೀತಿ ಇರಲಿ. ನಾನು ಇವತ್ತು ವಿಧಾನ ಪರಿಷತ್ತಿನ ಸದಸ್ಯನಾಗಲಿಕ್ಕೆ ನಮ್ಮ ಯಡಿಯೂರಪ್ಪ ಸಾಹೇಬರ ಆಶೀರ್ವಾದ. ಆತ್ಮೀಯ ಬಂಧುಗಳೇ, ಇವತ್ತು ಕಾಯಕ ಸಮಾಜದಲ್ಲಿ ಭಾಳ ಹಿಂದುಳಿದಂಥ ಒಂದು ಸಮಾಜ ಮಡಿವಾಳ ಸಮಾಜ. ಮಡಿವಾಳ ಸ್ವಚ್ಛತಾ ಕಾರ್ಯಕ್ರಮ, ಸ್ವಚ್ಛತಾ ಸಮಾಜಕ್ಕೆ ಇವತ್ತು ಒಂದು ದೊಡ್ಡ ಗೌರವವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಅದರಲ್ಲೂ ನಮ್ಮ ರಘು ಕೌಟಿಲ್ಯಣ್ಣನಂತವರು ಹಿಂದುಳಿದ ವರ್ಗಗಳಲ್ಲಿ ಎಲ್ಲ ವರ್ಗದ ಜನಾಂಗಕ್ಕೆ ಬೇಕಾದಂಥ ವ್ಯಕ್ತಿ. ಈ ಮೈಸೂರು ಭಾಗ ಇರ್ಬೋದು, ನಮ್ಮ ಕರ್ನಾಟಕ ಭಾಗದಲ್ಲಿ ಅವರು ಎಲ್ಲರ ಪರಿಚಿತರು. ಎಲ್ಲ ಕಾಯಕ ಸಮಾಜಗಳ ಒಡವಿಟ್ಟು ಅವರಲ್ಲಿ ಏನೇನು ಕಷ್ಟ ಕಾರ್ಪಣ್ಯಗಳು ಏನಿದೆ ಇವತ್ತಿನ ಕಾಯಕ ಸಮಾಜಗಳನ್ನು ಅರಿತಿರುವಂಥ ವ್ಯಕ್ತಿ. ಇವತ್ತು ಅವ್ರನ್ನ ನಮ್ಮ ವಿಧಾನಸಭಾ ಪರಿಷತ್ ಸದಸ್ಯರನ್ನಾಗಿ ಮಾಡಿರೋದು ಭಾಳವಾದಂಥ ಕೃತಜ್ಞತಾ ವಿಚಾರವಾಗಿದೆ. ಭಾಳ ಕೃತಜ್ಞತಾ ಅಭಿನಂದನೆಗಳನ್ನು ತಿಳಿಸ್ತೀವಿ. ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾಯಕ ಸಮಾಜಗಳನ್ನು ಗುರುತಿಸೋಕ್ಕೆ ಧನ್ಯವಾದಗಳನ್ನು ಹೇಳಿ ತಿಳಿಸ್ತೀನಿ. OBC ಜಿಲ್ಲಾಧ್ಯಕ್ಷರು KR ನರಸಿಂಹಾಚಾರ್, ಮಂಡ್ಯ ಜಿಲ್ಲೆ. ಓಕೆ, ಥ್ಯಾಂಕ್ ಯು ಸರ್. ಇದೊಂದು ವಿಶೇಷವಾದ ಸುದ್ದಿ ಅಂತ ಹೇಳಬೇಕು. ಯಾಕೆಂದರೆ ಕಾಯಕ ಸಮಾಜಗಳ ಒಕ್ಕೂಟದಲ್ಲಿ ನಮ್ಮ ಯಾವುದೇ ಬೇರೆ ರಾಜಕೀಯ ಪಕ್ಷಗಳು ಇವತ್ತು ಗುರುತಿಸೋದು ತುಂಬ ಕಷ್ಟ. ಆದರೆ ನಮ್ಮ BJPಯಲ್ಲಿ ಇವತ್ತು ಕಾಯಕ ಸಮಾಜಗಳ ಒಕ್ಕೂಟದ ಅಂದರೆ ಏನು ಮಡಿವಾಳ ಸಮಾಜದ ಅತಿ ಕಡಿಮೆ ಇರುವಂಥ ಒಂದು ಸಮಾಜ, ಅಂಥ ಸಮಾಜವನ್ನು ಗುರುತಿಸಿ ಇವತ್ತು ರಘು ಕೌಟಿಲ್ಯರವ್ರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ದಾರೆ. ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಮುಂದಿನ ದಿನಗಳಲ್ಲಿ ಇದೊಂದು ಏನಪ್ಪ ಅಂದರೆ ಎಲ್ಲ ಪ್ರತಿಯೊಬ್ಬರು ಕಾಯ ವಾಚ ಮನಸ್ಸು ಎಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಆ ಕೆಲಸ ಮಾಡೋದಾದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಮುಂದೆ ಒಂದು ದಿನ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಇದೆ. ಆದ್ದರಿಂದ ಎಲ್ಲ ಕಾಯಕ ಸಮಾಜದ ಎಲ್ಲ ವ್ಯಕ್ತಿಗಳಿಗೆ ಹೇಳೋದಿಷ್ಟೇ, ಪ್ರತಿಯೊಬ್ಬರು ತಮ್ಮ ತಮ್ಮ ಜವಾಬ್ದಾರಿಯನ್ನು ಭಾಳ ಜವಾಬ್ದಾರಿಯಿಂದ ನಿಭಾಯಿಸೋದಾದರೆ ಪ್ರತಿಯೊಬ್ಬರಿಗೂ ಈ ಒಂದು ಭಾರತೀಯ ಜನತಾ ಪಾರ್ಟಿಲಿ ಒಂದು ಒಳ್ಳೆಯ ಹುದ್ದೆಯನ್ನು ಪಡೆಯುವ ಮುಖಾಂತರ ಇಲ್ಲಿ ಜನಸೇವೆಯನ್ನು ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾವು ಎಲ್ಲಿಂದ ಬಂದಿರೋದು ಸರ್? ನಾವು KR ಪೇಟೆ, ನಾವು ಮಂಡ್ಯದ ಅಧ್ಯಕ್ಷರು ನಾಗರಾಜ್. Audio Jungle.